ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರು ಟಫ್ ರೂಲ್ಸ್ ಅನ್ನು ಜಾರಿಗೆ ತರುವುದಕ್ಕೆ ನಿರ್ಧರಿಸಿದ್ದಾರೆ. ಅದರಲ್ಲೂ ಕೂಡ ಈ ಹೊಸ ವರ್ಷಾಚರಣೆಯನ್ನ ಮುಗಿಸಿ ಬರುವವರಿಗೆ ಬಿಗ್ ಶಾಕ್ ಆಗಿದೆ. ಆ ಹೊಸ ವರ್ಷಾಚರಣೆಯ ಪಾರ್ಟಿಯಲ್ಲಿ ಭಾಗಿಯಾಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಬರ್ತಾರಲ್ಲ, ಅವರಿಗೆ ಡ್ರಗ್ಸ್ ಟೆಸ್ಟ್ ಅನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ಜೊತೆಗೆ ಡ್ರಗ್ಸ್ ಟೆಸ್ಟ್ಗೂ ಕೂಡ ಚಿಂತನೆಯನ್ನ ನಡೆಸಲಾಗಿದೆ. ಡ್ರಗ್ಸ್ ಟೆಸ್ಟ್ಗೆ ಬೇಕಾದ ಉಪಕರಣ ಖರೀದಿಗೆ ಚಿಂತನೆಯನ್ನ ಮಾಡಲಾಗಿದೆ. ಡಿವೈಎಸ್ಪಿ ದರ್ಜೆಗಿಂತ ಮೇಲ್ಪಟ್ಟ ಅಧಿಕಾರಿಗಳಿಂದ ಈ ಟೆಸ್ಟ್ ನಡೆಯುತ್ತೆ. ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಹೊಸ ವರ್ಷದ ಪಾರ್ಟಿಗೆ ಡ್ರಗ್ಸ್ ಅನ್ನ ಬಳಸೋದಕ್ಕೆ ಒಂದಷ್ಟು ಮಂದಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ದಂಧೆ ನಡೀತಾ ಇದೆ. ಅದಕ್ಕೆ ಕಡಿವಾಣವನ್ನ ಹಾಕೋದಕ್ಕೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಡ್ರಗ್ಸ್ ಸೇವನೆ ದೃಢವಾದರೆ ಕೇಸನ್ನ ದಾಖಲಿಸಿ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಡ್ರಗ್ಸ್ ಮುಕ್ತ ಕರ್ನಾಟಕವನ್ನ ಮಾಡಬೇಕು, ಅದರಲ್ಲೂ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಡ್ರಗ್ಸ್ ಅನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತ ಹೇಳಿ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಡ್ರಗ್ಸ್ ಸಪ್ಲೈ ಅನ್ನೋದು, ದಂಧೆ ಅನ್ನೋದು ಎಗ್ಗಿಲ್ಲದೆ ನಡೀತಾ ಇದೆ. ಹೊಸ ವರ್ಷದಲ್ಲಿ ಅದು ಮತ್ತಷ್ಟು ಹೆಚ್ಚಾಗಬಹುದು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೂಡ ಸಿಕ್ಕಿದೆ. ಹೇಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಹೊಸ ವರ್ಷಕ್ಕೆ ಏನೆಲ್ಲ ಟಫ್ ರೂಲ್ಸ್ ಜಾರಿಗೆ ಬರುತ್ತೆ ಅಂತ ಬೆಂಗಳೂರಿನಲ್ಲಿ? ಮಧುಶ್ರೀ, 2024ರಲ್ಲಿ ಸಿಸಿಬಿ ಪೊಲೀಸರು ಒಟ್ಟಾರೆಯಾಗಿ 90 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ರು. ಆದರೆ 2025ರಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಡಿಸೆಂಬರ್ವರೆಗೂ ಕೂಡ 120 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ. ಅಂದ್ರೆ ಇದು ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಡ್ರಗ್ಸ್ ಬಳಕೆ, ಅದರ ಜೊತೆಗೆ ಸಿಸಿಬಿ ಪೊಲೀಸರು ವಶಪಡಿಸಿಕೊಳ್ತಿರುವಂತಹ ಮಾದಕ ವಸ್ತುವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಅದರ ಜೊತೆಗೆ ಈಗ ಹೊಸ ವರ್ಷ ಬರ್ತಿರುವಂತಹ ಕಾರಣದಿಂದಾಗಿ ಸಿಸಿಬಿ ಪೊಲೀಸರಿಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಡ್ರಗ್ಸ್ ಈಗಾಗಲೇ ಸರಬರಾಜು ಆಗ್ತಾ ಇದೆ. ಅದೆಲ್ಲವೂ ಕೂಡ ಬೆಂಗಳೂರಲ್ಲಿ, ಜೊತೆಗೆ ಬೆಂಗಳೂರು ಔಟ್ಸ್ಕರ್ಟ್ಸ್ ನಲ್ಲಿ ಆಯೋಜನೆ ಆಗುವಂತಹ ಪಾರ್ಟಿ ಏನಿದೆ, ಆ ಪಾರ್ಟಿಯ ಆಫ್ಟರ್ ಪಾರ್ಟಿಯಲ್ಲಿ ಈ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಬೆಂಗಳೂರು ಪೊಲೀಸರು ಡಿಡಿ ಚೆಕ್ ಏನ್ ಮಾಡ್ತಾರೆ, ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಈ ಡ್ರಗ್ ಟೆಸ್ಟ್ ಅನ್ನ ಕೂಡ ಮಾಡಬೇಕು ಅನ್ನುವಂತಹ ಚಿಂತನೆ ಸದ್ಯಕ್ಕೆ ಬಂದಿರುವಂಥದ್ದು. ಡ್ರಗ್ ಟೆಸ್ಟ್ ಅನ್ನ ಮಾಡಬೇಕಾದ ಸಂದರ್ಭದಲ್ಲಿ ಒಬ್ರು PCR ನಿಂತ್ಕೊಂಡು ಆಗಿರ್ಬೋದು, ಜೊತೆಗೆ ASI ನಿಂತ್ಕೊಂಡು ಈ ಡ್ರಗ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸಾಕಷ್ಟು ಒಂದು ಕ್ರಮಗಳಿದ್ದಾವೆ, ಪ್ರೊಸೀಜರ್ ಕೂಡ ಇದೆ, ಅದೆಲ್ಲವನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಒಬ್ಬ DYSPಗಿಂತ ಅಧಿಕ ದರ್ಜೆಯ ಅಧಿಕಾರಿಯನ್ನು ಇಟ್ಕೊಂಡು ಈ ರೀತಿಯಾಗಿ ಡ್ರಗ್ಸ್ ಅನ್ನ ಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಅಂದ್ರೆ ವೀಕೆಂಡ್ಸ್ ಅಲ್ಲಿ ಮಾತ್ರ ಅಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದ್ರೆ ಈ ಮಂತ್ ಎಂಡ್ ಅಲ್ಲೇ ಆ ಡ್ರಗ್ ಟೆಸ್ಟ್ ಮಾಡುವಂತ ಕೆಲಸವನ್ನ ಕೂಡ ಬೆಂಗಳೂರು ಪೊಲೀಸರು ಮಾಡ್ತಾರೆ. ಒಂದು ವೇಳೆ ಡ್ರಗ್ಸ್ ಸೇವನೆ ಮಾಡಿರೋದು ಖಚಿತ ಆಗಿದ್ದೆ ಆದ್ರೆ ಆ ಡ್ರಗ್ಸ್ ಸೇವನೆ ಮಾಡಿರುವಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಕೇಸನ್ನು ದಾಖಲು ಮಾಡಿ ಆ ಮೂಲಕವಾಗಿ ಪೆಡ್ಲರ್ಗಳಿಗೆ ಬಲೆ ಬೀಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಡ್ರಗ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಏನು ಬ್ಲಡ್ ಸ್ಯಾಂಪಲ್ ಅನ್ನ ಪಡ್ಕೊಂಡು ಈ ರೀತಿಯಾಗಿ ಡ್ರಗ್ ಟೆಸ್ಟ್ ಮಾಡಬೇಕಾ, ಜೊತೆಗೆ ಇನ್ಸ್ಟೆಂಟ್ ಆಗಿ ಅಲ್ಲೇ ಪರಿಶೀಲನೆ ಮಾಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಾಮಾಚಾರ ನಡೆದಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ವಾಮಾಚಾರ. ವಾಕಿಂಗ್ ಪಾತ್ ಮತ್ತು ಕಚೇರಿಯ ಮುಂಭಾಗವೇ ಈ ವಾಮಾಚಾರ ಮಾಡಲಾಗಿದೆ. ನಿಂಬೆಹಣ್ಣು, ಅಕ್ಕಿ ಕಾಳು, ಕುಂಕುಮ ಹಾಕಿ ವಾಮಾಚಾರ. ವಾಕಿಂಗ್ ಪಾತ್ನಲ್ಲಿ ಇದನ್ನು ಕಂಡಂತಹ ಜನ ಬೆಚ್ಚಿಬಿದ್ದಿದ್ದಾರೆ. ಕ್ರೀಡಾಂಗಣದಲ್ಲಿ ವಾಕಿಂಗ್ ಮಾಡೋಕೆ ಜನ ಹಿಂದೇಟನ್ನು ಹಾಕ್ತಿದ್ದಾರೆ. ಕಚೇರಿಯ ಮುಂದೆ ಅಬ್ದುಲ್ ಅಂತ ಬರೆದು ವಾಮಾಚಾರವನ್ನು ಮಾಡಿದ್ದಾರೆ. ಸರ್ ಎಂ ವಿ ಕ್ರೀಡಾಂಗಣಕ್ಕೆ ಬೆಳಗ್ಗೆ ಪ್ರತಿದಿನ 5 ಗಂಟೆಗೆ ಬರ್ತೀರಿ ನಾವು. ಇವತ್ತು ಏನಂದರೆ ಇಲ್ಲಿ ಒಂದಷ್ಟು ಜನ ಕಿಡಿಗೇಡಿಗಳು ಏನು ಮಾಡಿದ್ದಾರೆ, ಈ ನಿಂಬೆಹಣ್ಣು, ಅಕ್ಷತೆ ಕಾಳು ಮತ್ತು ಏನೋ ಒಂದಷ್ಟು ತಂದುಬಿಟ್ಟು ಇಲ್ಲಿ ಹಾಕಿ ಮಾಟ ಮಂತ್ರ ಮಾಡೋ ರೀತಿ ಸ್ಟೇಡಿಯಂ ಪೂರ್ತಿ ಮಾಡಿದ್ದಾರೆ. ಒಂದಷ್ಟು ಹೆಂಗಸರೆಲ್ಲ ಇದನ್ನು ನೋಡಿ ಪಾಪ ವಾಕಿಂಗ್ ಮಾಡ್ದಿರಾನೇ ಹೊಟ್ಟೋದ್ರಿ. ಇಲ್ಲಿ 106 ಜನ ಬರ್ತಾರೆ. ಈ ರೀತಿ ಮಾಡಿದ್ರೆ ನಾವು ಸ್ಟೇಡಿಯಮ್ಗೆ ಯಾವ ರೀತಿ ಬರೋದು? ಯಾರು ಇರ್ತಾರೆ ಇಲ್ಲಿ ನೋಡ್ಕೊಳೋದಕ್ಕೆ? ಅದನ್ನೊಂಚೂರು ಕ್ರಮ ತೊಗೊಬೇಕು. ಯಾಕಂದರೆ ಇದುವರೆಗೂ ಇಷ್ಟು ವರ್ಷದಿಂದ ನಾವು ಬರ್ತಾ ಇದ್ದೀರಿ, ಯಾವುದೇ ರೀತಿ ಈ ಥರ ತೊಂದರೆಗಳಾಗಿರಲಿಲ್ಲ. ಆದರೆ ಮಕ್ಕಳು ಮತ್ತು ಹೆಣ್ಮಕ್ಳೆಲ್ಲ ಬರ್ತಾ ಇರ್ತಾರೆ. ಅದರಿಂದ ಇದ್ರ ಬಗ್ಗೆ ಕ್ರಮ ತೊಗೊಂಡು